ಹಂಗೆ ಸಾಧೂನಾಂ ದರ್ಶನಂ ಪುಣ್ಯಂ. ಮಹಾತ್ಮರ ಸಂಘ ಏನಾಯ್ತಲ್ಲ, ಅವರ ಸಂಘದ ಒಡನಾಟದೊಳಗೆ ನಾವು ಬಂದಪ್ಪ ಅಂತಂದ್ರೆ ಅವರಲ್ಲಿರ್ತಕ್ಕಂಥ ಜ್ಞಾನ, ಅವರನ್ನು ನಾವು ಆಪ್ತ ಅಂಗಭಾವ ಸೇವೆಯನ್ನು ಮಾಡಿದಪ್ಪ ಅಂತಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ನಾವು ಯಾರು ಅನ್ನುವಂಥ ಸ್ವರೂಪಜ್ಞಾನವನ್ನು ಮಾಡಿಕೊಡ್ತಾರೋ ಅವರು ಮಹಾತ್ಮರು. ಅದ ಮತಿಗೆ ಮಂಗಲ ವೇಗುದಾವುದು ಅಂದ್ರೆ ಮಹಾತ್ಮರ ಸಂಘ. ಅಂಥ ಮಹಾತ್ಮರ ಸಂಘದೊಳಗೆ ನಾವು ಬರಬೇಕು. ಬರಲಿಲ್ಲಪ್ಪ ಅಂತಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗೋದಿಲ್ಲ. ಮನುಜನಾಗಿ ನಾವು ಹುಟ್ಟಿ ಬಂದೋದಪ್ಪ ಅಂತಂದ್ರೆ ಬರೇ ದುಡ್ಡು ಗಳಸಾಕ, ಹೆಂಡ್ರ ಮಾಡ್ಕೊಂಡು ಮಕ್ಕಳು ಹಡ್ಯಾಕ, ಹೊಲ ಗಳಸಾಕ, ಅಧಿಕಾರಗಳ ಗಳಸಾಕ ಬಂದಿರಬೇಕು. ಪುಣ್ಯಾತ್ಮರೇ, ನಾವೆಲ್ಲರೂ ಯಾರಪ್ಪ ಅಂತಂದ್ರೆ ಮನುಜ ಕುಲದ ಜನನದ ಲಾಭವಾಗುವುದು. ಶ್ರೀಮನ್ ನಿಜಗುಣಗಳು ಕೇಳ್ತಾರೆ ನಮಗೆ, ಮನುಜ ಕುಲದ ಜನನದ ಲಾಭವಾಗುವುದು ಥರ ಆನಾರೆಂದು ಅರಿಯುವುದು. ನಾ ಯಾರು ಅದೇನಿ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಆಗ ಮನುಜ ಕುಲದ ಜನನದ ಲಾಭ ಆಗ್ತತಿ ವಿನಃ ಆಗಕ್ಕೆ ಸಿಕ್ಕಿಲ್ಲ. ಹಂಗೆ ಮಹಾತ್ಮರ ಸನ್ನಿಧಾನದೊಳಗೆ ನಾವು ಬರಬೇಕು, ಅವರು ಸೇವಾ ಮಾಡಬೇಕು. ಭಾಳ ಕಠಿಣ ಐತಿ ಇದು. ಅವ್ರು ಯಾವಾಗ ಕೃಪಾ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅನ್ನೋದು ಹೇಳಕ್ಕೆ ಬರೋದಿಲ್ಲ. ಮಹಾತ್ಮರ ಕೃಪಾ ಅನ್ನೋದು ಏನೈತಲ್ಲ ಭಾಳ ದೊಡ್ಡ. ಮಹಾತ್ಮರ ಕೃಪಾ ಭಾಳ. ಹಂಗೆ ನಾವು ಏನೆಲ್ಲ ಮಾಡೋ ಸ್ವಲ್ಪ ಉಪಯೋಗ ಆಗೋದಿಲ್ಲ. ಮಹಾತ್ಮರು ಬೇಕಲ್ಲ. ಮಹಾತ್ಮರು ಇರಲಿಲ್ಲ ಅಂದ್ರೆ ಈ ಜೀವನ ಮುಕ್ತಾತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವೇನು ಬಂದದ್ದು ಪರಮಾತ್ಮನ ಪ್ರಾಪ್ತಿಗಾಗಿ ಬಂದದ್ದು. ನಾವು ಸಚ್ಚಿದಾನಂದ ಸ್ವರೂಪ ಪರಮಾತ್ಮನ ಅಂಶಜರಾಗಿ ಈ ಭೂಮಿಗೆ ಹುಟ್ಟಿ ಬಂದಿರತಕ್ಕಂಥವ್ರು ನಾವು ಆ ಪರಮಾತ್ಮನಲ್ಲಿ ಏನಾಗಬೇಕು, ನಾವು ಮುಕ್ತಾತ್ಮರಾಗಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಮಹಾತ್ಮರ ಸೇವೆ ಮಾಡಬೇಕು. ಸಾಧುಗಳ, ಸಂತರ, ಶರಣರ, ಜ್ಞಾನಿಗಳ ಒಡನಾಟದೊಳಗಿದ್ದ ಅವರು ಸೇವಾ ಮಾಡಿದಪ್ಪ ಅಂತಂದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಇದಕ್ಕೆ ಸಾರ್ಥಕ ಆಗಿದೆ. ಪತ್ರಿಯ ನೇಮದವರು ಕೋಟಿ ಕೋಟಿ, ಲಿಂಗಾರ್ಚನೆಯ ನೇಮದವರು ಕೋಟಿ ಕೋಟಿ, ಜಂಗಮ ತೃಪ್ತಿಯ ನೇಮದವರು ಕೋಟಿ ಕೋಟಿ, ತನ್ನ ತಾನಾರೆಂದು ಅರಿಯುವ ನೇಮದವರನ್ನು ಒಬ್ಬರನ್ನು ಕಾಣೆನೆಂದ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಸುಣ್ಣನಾಪುರ ಸಿದ್ದರಾಮೇಶ್ವರ ಹೇಳ್ತಾರೆ ನಮ್ಗೆ, ಶ್ರಾವಣ ಬರ್ತಪ್ಪ ಅಂತಂದ್ರೆ ಪತ್ರಿ ಏರ್ಸೇನ ಬಾಯಾಗಿ ನೀರು ಹಾಕಿ ನಮ್ಮ ಮಂದಿ ಭಾಳ ಅದಾರೆ. ನಾವು ಲಿಂಗ ಪೂಜೆ ಮಾಡ್ಕೊಂಡನ ನಾವು ಬಾಯಾಗಿ ನೀರು ಹಾಕ್ತೀವಿ ಅನ್ನೋಂಥವ್ರು ಅದಾರ, ಕೋಟಿಗಂಟಲೆ ಸಿಗ್ತಾರ. ಜಂಗಮರನ್ನು ತೃಪ್ತಿಪಡಿಸಿ ನಾವು ಪ್ರಸಾದ ಮಾಡ್ತೀವಿ ಅನ್ನೋರು ಕೋಟಿಗಂಟಲೆ ಜನ ಸಿಗ್ತಾರೆ. ಆದ್ರೆ ತನ್ನ ತಾನಾಗೆಂದು ಅರಿಯುವ ನೇಮದವರನ್ನು ಒಬ್ಬರನ್ನು ಕಾಣಿನಿಂದ ಕಪಿಲಸಿದ್ಧ ಮಲ್ಲಿಕಾರ್ಜುನ. ನಾವು ಯಾರು ಅನ್ನತಕ್ಕಂಥದ್ದು ನಮ್ಮ ಸ್ವರೂಪಜ್ಞಾನವನ್ನು ನಾವು ಮಾಡಿಕೊಳ್ಳಲಿಲ್ಲಪ್ಪ ಅಂತಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿ ಬಂದದ್ದು ವ್ಯರ್ಥ ಐತಿ ಅಂತ ಹೇಳ್ತಾರೆ ಸಿದ್ದರಾಮೇಶ್ವರ. ಅದಕ್ಕೆ ನಾವು ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದದಪ್ಪ ಅಂತಂದ್ರೆ ನಾವು ಸಂಘ ಎಂಥದಿರ್ಬೇಕಪ್ಪ ಅಂದ್ರೆ ಭಾಳ ಉತ್ತಮರ ಸಂಘ ಇರಬೇಕು. ಮಹಾದೇವ್ಯಕ್ತ ಹೇಳ್ತಾರಲ್ಲ ಒಂದು ಕಡೆ, ಸಜ್ಜನರ ಸಂಘವ ಮಾಡಿದರೆ ಹೊಸೆದು ಬೆಣ್ಣೆಯ ತೆಗೆದುಕೊಂಡು, ದುರ್ಜನರ ಸಂಘವ ಮಾಡಿದರೆ ಕಲ್ಲು ಹೋಯ್ದು ಪಿಡಿಯ ತೆಗೆದುಕೊಂಡ್ಬಂದು. ಚನ್ನಮಲ್ಲಿಕಾರ್ಜುನ, ನಿಮ್ಮ ಶರಣರ ಸಂಘವ ಮಾಡಿದರೆ ಕರ್ಪೂರ ಹಿಡಿಯ ಉರಿಯ ಬಂದನು. ಹಂಗೆ ಮಹಾತ್ಮರ ಸಂಘ ಮಾಡ್ಬೇಕು ನಾವು. ಅಂಥ ಮಹಾತ್ಮರ ಸಂಘದೊಳಗೆ ನಾವು ಬೆಳೆದಪ್ಪ ಅಂತಂದ್ರೆ ನೋಡ್ರಿ, ಈಗ ವಿಶೇಷ ಈಗ ಬಹಳ ಮಂದಿ ಎಂಥ ಸಂಘ ಮಾಡ್ತಾರಪ್ಪ ಅಂತಂದ್ರೆ ನಾವು ನೋಡಾಕೈತಿ ಒಂದು 20-25 ವರ್ಷ ಮ್ಯಾಲೆ ಆಗಿರ್ಬೇಕು. ಈಗ ಇದ ರೋಡ್ಲೇ ಹೋಗ್ತೀನಿ, ನಮ್ಮ ತ್ವಾಟ ಚೈತನ್ಯ ಸ್ಕೂಲ್ ಆಚೆ ಕಡೆ ಐತೈತೆ. ಇಲ್ಲಿ ನೋಡಾಕತ್ತೇವದಪ್ಪ ಅಂದ್ರೆ ಒಂದು 10-15 ದಾಬಾ ತಯಾರಾಗ್ತದೆ. ಈ ಎಲ್ಲರೂ ಕೂತು ಬರೀ ಅವನ ಮಾಡ್ತಿರ್ತಾರೆ. ಬಾತ ಮಾತು ಕರ್ಕೊಂಡು ಹೋಗೋದು, ಅವ್ರಿಗೆ ಪಾಠ ಕೊಡಿಸೋದು, ಕಮ್ಗೆ ಊಟ ಮಾಡಿಸೋದು, ಇದಕ್ಕೆ ಬೆನ್ನೈತಾರೆ ಎಲ್ಲರೂ. ತಾವು ಯಾರ ಮುಂದೆ ಬರ್ತಾರೆ. ಹಿಂಗಾಗಿ ಏನಾಗೈತಪ್ಪ ಅಂದ್ರೆ ನೋಡ್ರಿ, ಭಾಳ ಚಿಕ್ಕ ವಯಸ್ಸಿನಾಗ ನಾವು ಹೊಂದಿಲ್ಲ ಹಣಿ ಬರಟ್ಟ ಎತ್ತಲಪ್ಪ ಅಂತ. ಯಾಕೆ
ಸಂಘ ಅಂತವ್ರು ಮಾಡ್ಯಾರ. ಅದಕ್ಕೆ ಹೇಳ್ತಾರಲ್ಲ ಮಹಾದೇವಿ ಅಕ್ಕ, ಸಜ್ಜನರ ಸಂಘವ ಮಾಡಿದರೆ ಹೊಸದು ಬೆಣ್ಣೆಯ ತೆಗೆದುಕೊಂಡ, ದುರ್ಜನರ ಸಂಘವ ಮಾಡಿದರೆ ಕಲ್ಲು ಬೈದು ಕಿಡಿಯ ತೆಗೆದುಕೊಂಡು. ಅದಕ್ಕೆ ಹೇಳ್ತಾರ ಒಂದು ಕಡೆ ಒಂದು ಇಬ್ಬರು ಮಹಾತ್ಮರ ಕೂಡ್ರಪ್ಪ ಅಂತಂದ್ರೆ ದೋ ಜ್ಞಾನಿ ಮಿಲೇತೋ ಕರೆ ದೋ ದೋ ಬಾತ, ದೋ ಗದೆ ಮಿಲೇತೋ ಕರೆ ದೋ ದೋ ಜಾತ. ಇಬ್ಬರು ಜ್ಞಾನಿಗಳು ಕೂಡ್ರಿ ಅಂದ್ರೆ ಅವರು ಪ್ರಪಂಚದ ವಿಷಯವನ್ನು ಮಾತಾಡೋದಿಲ್ಲ, ಪಾರಮಾರ್ಥಿಕವನ್ನು ಮಾತಾಡ್ತಾರೆ. ಅವರು ಈ ಮನುಷ್ಯನ ಸ್ವಲ್ಪ ಜ್ಞಾನದ ಬಗ್ಗೆ ಮಾತಾಡ್ತಾರೆ, ಕರೆ ದೋ ದೋ ಬಾತ. ಆದ್ರೆ ದುರ್ಜನರ ಕೂಡ್ರಿ ಅಂದ್ರೆ ದೋ ಗದೆ ಮಿಲೇತು, ಎರಡು ಕಾಯ್ಕೆ ಕೂಡಿದಪ್ಪ ಅಂತಂದ್ರೆ ಎರಡು ಬದುಕಿನ ಸಿಗ್ತಾವ್ರನ್ನ ಮತ್ತೇನು ಸಿಗಂಗಿಲ್ಲ, ಮತ್ತೇನು ಸಿಗ. ಅದಕ್ಕೆ ಮಹಾತ್ಮರ ಸಂಘದೊಳಗೆ ಬರಬೇಕು ನಾವು. ಒಂದು ಏನಾಗಿತ್ತಪ್ಪ ಅಂತಂದ್ರೆ ಅಮಾಸೆ ಕತ್ಲ ಪಾಂಡುರಂಗನ ಭಕ್ತ ತುಕಾರಾಮ ಗುಡ್ಡದ ಮೇಲೆ ಕೂತಿದ್ದು ಹೋಗಿ ಅವ ಪಾಂಡುರಂಗ ಬಿಟ್ಟಲ ಪಾಂಡುರಂಗ ಬಿಟ್ಟಲ ಭಜನೆ ಮಾಡ್ಕೊಂಡು ಕೂತ್ಕೊಂಡ. ಯಾವ ಚಿಂತೆಗಳಿಗೆ ಇರ್ತಿರ್ಕಿಲ್ಲ ಅವನು ಎದ್ದು ಕೂಡಲೇ ಜಲಕ ಪೂಜಾ ಮುಗಿಸಿದರು ಹೋಗಿ ಬರೇ ಭಜನ ಮಾಡೋದು, ಪರಮಾತ್ಮನ ನಾಮಸ್ಮರಣೆ ಒಳಗೆ ತದ್ದಿನ ಆಗ್ತದ. ತುಕಾರಾಮ ಅಮಾಸೆ ಕತ್ಲ ಗುಡ್ಡದ ಮೇಲೆ ಕೂತಿದ್ದ, ಪಾಂಡುರಂಗ ಬಿಟ್ಟದ ನಾಮಸ್ಮರಣೆ ಮಾಡ್ತಾ ಇದ್ದ. ಆ ಎಳೆದೊಳಗೆ ಒಂದು 4 ಮಂದಿ ಹುಡುಗರು ದರೋಡಿ ಮಾಡಬೇಕಂತ ಹೊಂಟಿದ್ರೆ ಅವರಂದ್ರು ಕೆಟ್ಟ ಅಮಾಸೆ ಕಾಕ್ತಾರೆ, ಯಾರೂ ಇಲ್ಲೈತಿ ಇಂಥದ್ರೊಳಗೆ ಇಲ್ಲಿ ಗುಡ್ಡದ ಮೇಲೆ ನೀವು ಪಾಂಡುರಂಗ ಬಿಟ್ಟದ ಯಾರು ಇರ್ಬೇಕು ನೋಡು ನಡೆಯತ್ತು. ಆದ್ರೆ ಅವ್ರು ಯಾರು ಹೋಗಿ ನೋಡ್ರಿ ಅವ್ನು ಕಣ್ಣು ಮುಚ್ಚಿ ಭಜನ ಮಾಡತ್ತಿದ್ರು, ಪಾಂಡುರಂಗ ಬಿಟ್ಟದ. ಅವಾಗ ನಮ್ದವ್ರ ಯಾರನ್ನೇನ ಅಂದ್ರೆ ಪಾಂಡುರಂಗ ಬಿಟ್ಟದ. ಅವಾಗ ಅದ್ರದ್ದು ಜ್ಞಾನ ಇಲ್ಲ, ಅವನು ಪರಮಾತ್ಮನಲ್ಲಿ ಏನಾಗಿದ್ದ. ಅವಾಗ ಅಂದ್ರು ಗಿರಾಕಿ ಒಂದು ನಮೂನೆ 60 ಕಂಪನಿನ ಕಾಣ್ತೈತಿ, ಕರ್ಕೊಂಡು ಹೋಗಿ ಪಾಡಕ್ಕೆ ಬರ್ತಿ ಅನ್ನ ನಮ್ಮ ಜೋಡಿ ಅಂದ್ರೆ ಅವನು ನಡಿಯ ಅನ್ನ ಬೇಡಿ 7 ಹಾರಡಿ ಏನು ಹಂಗ ನೋಡೋದು. ಪಾಂಡುರಂಗ ಬಿಟ್ಟದ ಆದರೂ ಒಂದು ದೊಡ್ಡ ಸಾಹುಕಾರ ಮನೆ ಮಾರಿಗೆ ಮೇಲೆ ಏರಿದ್ರು. ಬೆಳಕಿಂದ ಒಳಗೆ ಇವನು ಬಿಟ್ಟು ಬಿಡೋನು ಒಳಗೆ ಕೆಳಗೆ ಹೇಳೋದು ಆದ ವಾಜ್ಯ ಅಂತದ್ದು ಏನಂತದ ಕೈಗೆ ಕಳಿಸ ನೋಡಿದ ಅವನು ದೊಡ್ಡ ಕಟ್ಟಿಗೆ ಕಟ್ಟಿ ಮ್ಯಾಲ ಕಳಿಸಿದ ಜಗ್ ಅಂದವು. ಮ್ಯಾಲ ಜಗ್ಗಿರು ನೋಡ್ತಾರೋ ಅದ್ರ ಮುರುಕು ಕುದುಕಿ ಕ್ವಾಟ್ಲಿ ನಿಂತಾವ ಇತ್ತು, ಅದ್ರ ನೋಡ್ತಾ ಸಾಮಾನು. ಅವ್ರಂದ್ರು ಕೆಲಸ ಕೇಳ್ತಿದ್ರು ನಾವು. ಇನ್ನೊಂದು ಮಾತು ಹಾಕಾಬಿಟ್ರೆ ಇನ್ನೊಂದು ಏನಾದ್ರು ಐತೆ ಅಂತ ಕಟ್ಟು ಹೋಗೋ ವೈದ್ಯ ಅಂತ ಮತ್ತೆ ಕಟ್ಟಿದ ಜಗ್ ಅಂದ. ಮ್ಯಾಲ ಜಗ್ಗಿ ನೋಡ್ತಾರ ದೊಡ್ಡ ಬಿಸು ಕಲ್ಪಿಟ್ಟಿದ್ವಿ. ಇವ್ರಂದ್ರು ಕೆಲಸ ಕೇಳ್ತೀನಿ ಹೊತ್ತೇವ್ರ ತಕ್ಕ ನಾವು ಮಾಡಿರೋ ಸಹಿತ ನಮಗೇನು ಕೆಲಸ ಆಗೋದಿಲ್ಲ ಹುಡುಗ, ಏನು ಬೇಡ ನಾವೇ ಇಳೀಮ ಕೆಳಗೆ ಇಳೋದು. ಅವ್ರು 4 ಮಂದಿ ಕೆಳಗೆ ಇಳೋದು. ಆದರೂ ಚಲೋ ಕೆಲಸ ಮಾಡಿದ ಮಾರಾಯ ನೀನು ಕರ್ಕೊಂಡ್ಬಂದಂತ ಕೇಳಿ ಪೋಲಿಯೋದಾಗ ಹುಡುಕ್ಯಾಡಕತ್ರ ಅವ್ರು ಎದುರಿಗೆ ಏನೈತೆ ಅಂತೇಳಿ ನೀವು ಭಾಳ ಚಲೋ ಆತಂದ. ಒಂದು ಪೋಲಿಯೋದಾಗ ಹೋಗಿ ನೋಡ್ತಾನ. ಆವತ್ತ ಅಮಾಸೆ ಏಕಾದಶಿ ಪಾಂಡುರಂಗನ ಮೂರ್ತಿ ಅದ ಪೂಜೆ ಮಾಡಿ ಹೋಗಿ ಮನಕೊಂಡತ್ರ ಅವ್ರು ಮಾಲಕರ ನೋಡಿದ ಆ ಪಾಂಡುರಂಗ ಇಲ್ಲಿ ಅದನ್ನು ಯಪ್ಪ ಅನ್ನೋ ತಾಳ ತಂಬುದು ತೆಗೆದ ಇವು ನಾಲ್ಕು ಬಿಟ್ಟು ಪಾಂಡುರಂಗ ಬಿಟ್ಟು ಭಜನ ಮಾಡಾಕತ್ತ. ಅವಾಗ ಅವ್ರು ಅಂದ್ರು 4 ಮಂದಿ ನೀವು ನಮ್ಮನ್ನು ಬರೋಬ್ಬರಿ ಸಿಗಿಸೇ ಬಿಟ್ಟವ್ರಪ್ಪ ಅಂದ. ನೋಡ್ತಾರ ಹೊತ್ತೇರಕ್ಕೆ ಮನೆಗೆ ಮಾನಕಗತ್ತ. ಈಗ ಹೇಳ್ದ ಯಾರು ಭಜನ ಮಾಡತ್ತಾರ ನಮ್ಮ ಮನ್ಯಾಗ ಒಂದು ನೋಡ್ತಾರ ತುಕಾರಾಮ. ಎಂಥ ಭಾಗ್ಯ ಇರಬೇಕು ನಮ್ದು. ನಮ್ಮ ಮನೆಗೆ ಸಾಕ್ಷಾತ್ ಪಾಂಡುರಂಗನ ಬಂದಾನ ಅಂತೇಳಿ ಅವ್ನು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರು ಅಂದರು ಯಪ್ಪ ಹೊತ್ತೇರಕ್ಕೆ ಮಾಡತ್ರಿ, ದ್ವಾದಶಿ ಜಳಕ ಮಾಡ್ರಿ, ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಪ್ಪ ಅಂತೇಳಿ ಅಂದರು. ನಾವೊಬ್ಬ ಬಂದಿದ್ರು ನಾವು ಯಾಕಂತ 4 ಮಂದಿ ನಮ್ಮ ಗುರುಗಳು ಬಂದಾರೆ. ಅವಾಗ ಅಂದ್ರೆ ಅವ್ರ ಒಳ್ಳೆದಾರ ಇಲ್ಲೇ ಒಳ್ಳೆದಾಗದ ಅವ್ರನ್ನ ಕರ್ಕೊಂಬ ಮೊದಲು ಅವ್ರನ್ನ ಜಳಕ ಮಾಡಿಸ್ ನಮ್ಮ ಗುರುಗಳನ್ನ, ಆಮೇಲೆ ನಾವು ಮಾಡ್ಕೊಂಡು
ಅವಾಗ ಹೋಗಿ ಅವನು ಇವ್ ನಮ್ಮನ್ನು ಪೂರ ಶಿಕ್ಷೆ ಬಿಟ್ಟಂದ್ರು ಕರ್ಯಾಕತ್ತವ್ರು ಅವ್ರು ಹಂಗೆ ಬರೋದಿಲ್ಲ ಅಂದ್ರು ಸಾಷ್ಟಾಂಗ ಹಾಕಕ್ಕೆ ಅವ್ರಿಗೆ ಬರ್ತಾರ ಅವ್ರು ಸಾಷ್ಟಾಂಗ ಹಾಕಿ ಗುರುವೇ ಬೈಲಿ ಅಂತ ಅವ್ರನ್ನ ಕೈ ಹಿಡಿದು ಕರ್ಕೊಂಬಂದು ಕಿಶಿಂದ ಅವ್ರಿಗೆ ಅಭ್ಯಂಗನ ಸ್ನಾನ ಮಾಡಿಸರು ಬಿಸಿನೀರು ಕಾಸಿ ಎಣ್ಣೆ ಹಚ್ಚಿ ಅವ್ರ ಕೈಗೆ ಅಭ್ಯಂಗನ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಕೊಟ್ಟರು ಅವರಿಗೆ ನಮ್ಮ ಮನೆಗೆ ಮಹಾತ್ಮರು ಬಂದಾರ ಆ ನಂತರ ತುಕಾರಾಮ್ ಜಳಕ ಎಲ್ಲರನ್ನು ಪ್ರಸಾದ ಕುಣಿಸರು ಮೃಷ್ಟಾನ್ನ ಭೋಜನ ಪ್ರಸಾದ ಎಲ್ಲರಿಗೂ ಪ್ರಸಾದ ಮಾಡಿಸರು ಕೈ ತುಂಬ ದಕ್ಷಿಣ ಕೊಟ್ಟರು ಪ್ರಸಾದ ಆದ ಬಳಿಕ ದಕ್ಷಿಣ ಕೊಡ್ಬೇಕು ದಕ್ಷಿಣ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಮುಂದದ್ದು ಪಚನ ಆಗೋದಿಲ್ಲ 13 ಹುಡುಗಿದ್ದಂಗೆ ಅವ್ರು ಅದಕ್ಕೆ ಕೈ ತುಂಬ ದುಡ್ಡು ಕೊಟ್ಟರು ದಕ್ಷಿಣ ಕೊಟ್ಟರು ಅವಾಗ ಅವ ಅಂದ ಇವು 4 ಮಂದಿ ಅನ್ನಕತ್ತರು ಕುರಿ ಕೋಣ ಬಲಿ ಕೊಡಬೇಕಾದ್ರೆ ಅವತ್ತನ್ನು ಮೆರೆಸ್ಕೊತು ಉದಿಸ್ಕೊತು ಬಾರಿಸ್ಕೊತ ಮೆರೆಸ್ಕೊತ ಹೋಗ್ತಾರಂತ ಹಂಗೆ ಬಹುಶಃ ಹೊರಗೆ ಯಾರೇ ಪೊಲೀಸರು ಗೊತ್ತಿರಬೇಕು ಇವು ನಮ್ಮ ಪೂರ ತೆಲಿನ ಹೊಡೆದು ಯಪ್ಪ ಹಂಗ ಹೊಡೋಣ ಇವು ಮುಂದೆ ಹೊಡೆದು ಹಿಂಗೇನೈತೆ ಸದಾ ಪರಮಾತ್ಮನ ಚಿಂತನೆ ಒಳಗಿರತಕ್ಕಂಥ ಮನುಷ್ಯ ಪಾಂಡುರಂಗ ಬಿಟ್ಟದ ಮುಂದೆ ನಡೆದ ಇವರು ಪಾಂಡ್ರ ಹೆಂಗೆ ಹೊರಗೆ ನೋಡ್ತಾರೋ ಯಾರೂ ಇಲ್ಲ ಅವ್ರು ಅಂದರು ಯಪ್ಪ ಒಂದು ದಿವಸ ಒಂದು ರಾತ್ರಿ ಮಹಾತ್ಮನ ಸಂಘ ಮಾಡಿದ್ದಕ್ಕಾಗಿ ನಮಗ ಅಭ್ಯಂಗನ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಕೊಟ್ಟ ಮೃಷ್ಟಾನ್ನ ಭೋಜನ ಮಾಡಿ ಕೈ ತುಂಬ ದಕ್ಷಿಣ ಕೊಟ್ಟ ಕಾಲಿಗೆ ನಮಸ್ಕಾರ ಮಾಡಿರಲ್ವೋ ಯಪ್ಪ ಇವನ ಸಂಘ ಎಂಥದೈತೆ ನಾವಿನ್ನು ಇದನ್ನು ಬಿಡಬೇಕಿದನು ಈ ದರೋಡಿ ಮಾಡೋದು ಹಂಗೆಗೆ ಬಿಡಬೇಕಂತ ಹೇಳಿ ಅವರು ಪಾಂಡುರಂಗ ತುಕಾರಾಮನ ಭಕ್ತರಾಗಿ ಅವರು ಸ್ವಂತರಾಗಿ ಹೋಗಿದ್ದಾರೆ ತುಕಾರಾಮ ಮುಂದೆ ಹಾಡ್ಕೊತ ಹೋದ್ರ ಅವನ ದಾತ ಬರದವ್ರು ಇವ್ರು 4 ಮಂದಿ ಹುಡುಗರು ತುಕಾರಾಮನ ದಾತ ಬರ್ತಾರೆ ಅವ್ರ ಚರಿತ್ರೆದೊಳಗೆ ಬರ್ತಕ್ಕಂಥ ಹಂಗೆ ಮಹಾತ್ಮರ ಸಂಘ ಜಗತ್ತಿನೊಳಗೆ ಬಹಳ ಬಾಳದಾಯ್ತಪ್ಪ ಅಂಥ ಸಂಘ ಮಾಡಬೇಕು ಸತ್ಸಂಗತ್ವೇ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲ ತತ್ವಂ ನಿಶ್ಚಲ ತತ್ವೇ ಜೀವನ್ಮುಕ್ತಿ ಅಂತೇಳಿ ಶಾಸ್ತ್ರದೊಳಗೊಂದು ಮಾತು ಬರ್ತೈತಿಲ್ಲ ಅದಕ್ಕೆ ನಾವೆಲ್ಲರೂ ಸತ್ಸಂಗದೊಳಗೆ ಬದುಕಿ ನಮ್ಮ ಬಾಳವನ್ನು ಸಾರ್ಥಕ ಮಾಡಿಕೊಳ್ಳಬೇಕಂತೇಳಿ ಅಂಥ ಸದ್ಬುದ್ಧಿಯನ್ನು ಆ ಸದ್ಗುರು ಸಿದ್ಧಾರೂಢ ಶಿವಬೋಧರಂಗರು ನಮ್ಮೆಲ್ಲರಿಗೆ ದಯಪಾಲಿಸಲಿ ಅಂತ ತಿಳಿಪಡಿಸ್ತಾ ನನ್ನೆಲ್ಲರ ಅಪರೂಪಾದ ಸೇವಾ ಶ್ರೀ ಗುರು